ನಮಸ್ಕಾರ ಸ್ನೇಹಿತರೆ, 24ಗೆ ಸ್ವಾಗತ. ಸ್ನೇಹಿತರೆ, ನೀವು ನೋಡ್ತಾ ಇರೋದು ಕೊಳಾಬಾ ಬೀಚ್. ಕೊಳಾಬಾ ಬಂದಿದ್ದೀವಿ. ಇಲ್ಲಿ ಕೊಳಮರ್ ರೆಸಾರ್ಟ್ಸ್ ಅಂತ ಇಲ್ಲಿ ನಮ್ಮ ಕರ್ನಾಟಕ ಪತ್ರಕರ್ತರ ಸಂಘ ಮತ್ತು ಇಂಡಿಯನ್ ಜರ್ನಲಿಸ್ಟ್ ಯೂನಿಯನಿಂದ ನಮ್ಮ ಎಕ್ಸಿಕ್ಯೂಟಿವ್ ಮೀಟಿಂಗ್ ನಡೀತಾ ಇದೆ. ಇಲ್ಲಿ ದೇಶದ ಎಲ್ಲ ರಾಜ್ಯದ ಜನರು ಪತ್ರಕರ್ತರು ಬಂದಿದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಈ ಕಾರ್ಯಕ್ರಮ ಶುರುವಾಗೋದಿದೆ. ಹಾಗೂ ಗೋವಾ ಯೂನಿಯನ್ ಜರ್ನಲಿಸ್ಟ್ ಕೋಆಪರೇಷನ್ದಿಂದ ಈಗ ನಡ್ತಾ ಇರೋದು. ಬರುವ ನಾಳೆವರೆಗೆ ಈ ಕಾರ್ಯಕ್ರಮ ನಡೀತಾ ಇದೆ. ನೋಡ್ತಾ ಇರಿ 24. ಇದೇ ಜಾಗದಲ್ಲಿ ಇಲ್ಲಿ ಕೆಲವೇ ನಿಮಿಷಕ್ಕೆ ಕೆಲವೊಂದು ಇವರು ಬೇರೆ ಬೇರೆ ರಾಜ್ಯದಿಂದ ಬಂದ ಪತ್ರಕರ್ತರು. ಇದು ಅಲ್ಲದೆ ಈಗಾಗಲೇ ಬೆಳಗಾವಿ ರಾಜ್ಯಸಭಾ ಸಂಸದರು ಈರಣ್ಣ ಕಡಾಡಿ ಸಾಹೇಬರು ಬಂದಿದ್ದಾರೆ. ಅದು ಅಲ್ಲದೆ ನಮ್ಮ ಸ್ಪೀಕರ್ ಸಾಹೇಬರು ಬರ್ತಾ ಇದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮ ನಿಮಗೆ ಹೇಳ್ತಾ ಇರ್ತೀವಿ. ನೀವು ನೋಡ್ತಾ ಇರೋದು 24. ಅದು ಅಲ್ಲದೆ ಇದೇ ನಮ್ಮ ರಿಸಾರ್ಟ್ಸ್ ಪಕ್ಕದಲ್ಲೇ ಇದು ನಾವು ನೋಡ್ತಾ ಇದ್ದೀವಿ. ಇದು ಕೊಳಬಾ ಬೀಚ್. ಮುಂದಿನ ಕಾರ್ಯಕ್ರಮ ನೋಡ್ತಾ ಇರಿ 24. शुभं कुरु त्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते शुभं कुरु त्वं कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनसम्पदः. ರಾಜಕಾರಣಿಗಳು ಅಂತ ಹೇಳಿದ್ರೆ ಸನ್ಮಾನವನ್ನ ಸ್ವೀಕರಿಸುವುದಿಲ್ಲ ಹೆಚ್ಚಾಗಿ, ಆದ್ರೆ ನಮ್ಮ ಮುಜುಗರಕ್ಕೆ ಅವರು ಸ್ವೀಕರಿಸ್ತಾ ಇದ್ದಾರೆ. ನಮಗೆ ಬೇಸರ ಆಗಬಾರ್ದು ಅಂತ ಹೇಳಿ ನಮ್ಮೆಲ್ಲರ ಕಡೆಯಿಂದ ಒಂದು ಪ್ರೀತಿಯ ನೆನಪಿನ ಕಾಣಿಕೆ ಅಂತ ಹೇಳ್ಬೋದು. ನಿಮ್ಮ ಈ ಒಂದು ಬಿಸಿ ಸ್ಕೆಡ್ಯೂಲ್ ಅಲ್ಲಿ ನಮಗೋಸ್ಕರ ಟೈಮ್ ಮಾಡಿಕೊಂಡು ಪ್ರೀತಿಯಿಂದ ಬಂದದಕ್ಕೆ ಎಲ್ಲರ ಪರವಾಗಿ ಮತ್ತೊಮ್ಮೆ ಪೂರ್ವಕವಾದ ಧನ್ಯವಾದಗಳನ್ನ ಈ ಸಮಯದಲ್ಲಿ ನಾವು ಹೇಳಿಕೊಳ್ಳುತ್ತೇವೆ. ಸೋಷಿಯಲ್ ಮೀಡಿಯಾ ಬಗ್ಗೆ ಇವತ್ತು ಅಖಿಲ ಭಾರತ ರಾಷ್ಟ್ರೀಯ ಜರ್ನಲಿಸಂನ ಅಸೋಸಿಯೇಷನ್ ಅವರು ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮವನ್ನು ಇವತ್ತು ಗೋವಾದಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅತ್ಯಂತ ಸಂತೋಷವಾಗ್ತಿದೆ. ಬಹುಶಃ ನಮ್ಮ ಮಂಗಳೂರಿನ ಉಪಾಧ್ಯಕ್ಷ ಸುದೇಶ್ ಮೇಲೆ ಆತ್ಮೀಯ ಮಿತ್ರರು ಅಧ್ಯಕ್ಷ ಬಹುಶಃ ಅವರ ಆಹ್ವಾನ ಮೇಲೆ ಪ್ರೀತಿ ನಾವು ಭಾಗವಹಿಸಿದ್ದೇವೆ. ಈ ರೀತಿಯ ಕಾರ್ಯಕ್ರಮ ಪ್ರತಿಯೊಂದು ಪತ್ರಿಕಾ ಮಿತ್ರರಿಗೆ ಅಗತ್ಯ. ಇವತ್ತಿನ ಸಾಮಾಜಿಕ ಮತ್ತು ಒಂದು ವ್ಯವಸ್ಥೆಯಲ್ಲಿ ಆಗಿಂದಾಗೆ ತಮ್ಮ ಜ್ಞಾನವನ್ನು ಹೆಚ್ಚಿಸುವ ಜೊತೆಯಲ್ಲಿ ಈ ಒಂದು ಪರಸ್ಪರ ಒಬ್ಬ ಅರ್ಥ ಮಾಡಿಕೊಂಡು ಅತ್ಯುತ್ತಮವಾದ ಒಂದು ಪತ್ರಿಕಾ ಬೆಲೆಗಳಿಗೆ ಎಲ್ಲ ಪೂರಕವಾಗಿ ಹೇಳಿಕೊಂಡು ಇದು ಸಂಘಟಿಸಲು ಶುಭಾಶಯ ಸಲ್ಲಿಸ್ತೇನೆ. ಹಲವಾರು ಬೇಡಿಕೆಗಳು ಬೇರೆ ಬೇಡಿಕೆಗಳು ಮತ್ತು ಸಮಾಜ ಗಮನಕ್ಕೆ ತಂದಿದ್ದಾರೆ. ಸಂಬಂಧಪಟ್ಟ ಮಂತ್ರಿ ಮತ್ತು ಮುಖ್ಯಮಂತ್ರಿ ಮಾತಾಡಿಕೊಂಡು ನಮ್ಮಿಂದೇನು ಸಹಕಾರ ಮಾಡಲಿಕ್ಕೆ ಸಾಧ್ಯ ಎಲ್ಲ ರೀತಿ ಸಹಕಾರ ಕೊಡ್ತೇವೆ. ಎಲ್ಲ ಶುಭಾಶಯ ಸಲ್ಲಿಸ್ತೇವೆ. ಸೋಷಿಯಲ್ ಮೀಡಿಯಾ ನಿಮ್ಮ ಅಭಿಪ್ರಾಯ? ಸೋಷಿಯಲ್ ಮೀಡಿಯಾ ನಮಗೆ ಅದರಲ್ಲಿ ಎಷ್ಟೇ ಸಮಸ್ಯೆ ಇದ್ದರೂ ಕೂಡ ಸೋಷಿಯಲ್ ನಮಗೆಲ್ಲರಿಗೂ ಕೂಡ ಅತಿ ಅಗತ್ಯ. ಅದರಲ್ಲಿ ಭಾಳಷ್ಟು ಪ್ರಯೋಜನ ಆಗಿದೆ. ಅದನ್ನು ಯಾವ ರೀತಿ ಉಪಯೋಗ ಮಾಡ್ತೇವೆ ಅದು ನಮಗೆ ಅತಿ ನಮ್ಮ ಜವಾಬ್ದಾರಿ ಆಗಿದೆ. ಅದನ್ನು ಸಕಾರಾತ್ಮಕ ಸೋಷಿಯಲ್ ಮೀಡಿಯಾವನ್ನು ಸಕಾರಾತ್ಮಕ ಉಪಕಾರ ಮಾಡಿಕೊಂಡು ಅದು ನಮ್ಮ ಅಭಿವೃದ್ಧಿಗೆ ಸಮಾಜ ಅಭಿವೃದ್ಧಿಗೆ ದೊಡ್ಡ ಪೂರಕವಾಗುವ ರೀತಿಯಲ್ಲಿ ಉಪಯೋಗಿಸುವಂಥ ದೊಡ್ಡ ಮಟ್ಟದ ಒಂದು ಜವಾಬ್ದಾರಿಯನ್ನು ಈ ದೇಶದ ಮತ್ತು ರಾಜ್ಯ ಪ್ರತಿಯೊಬ್ಬ ಜನಪ್ರತಿನಿಧಿಗಳು ಮತ್ತು ಜನಸಾಮಾನ್ಯರು ಅರ್ಥ ಮಾಡಿಕೊಂಡು ಆ ಸೋಷಿಯಲ್ ಮೀಡಿಯಾನ ಉಪಯೋಗ ಮಾಡಬೇಕು. ಯಾಕೆಂತ ಹೇಳಿದ್ರೆ ಇಂದಿನ ಕಾಲದಲ್ಲಿ ಯಾರದು ಒಬ್ಬರು ಬಂದು ಮಾತಾಡಿದರೆ ಅದೇ ಫೈನಲ್, ಮತ್ತೆ ಉತ್ತರ ಕೊಡಲಿಕ್ಕಿಲ್ಲ. ಈಗ ಯಾರದೊಬ್ಬರು ಬಂದು ಮಾತಾಡಿ ಅವನು ಸ್ಟೇಜಿಂದ ಕೆಳಗಿಳಿಯುವ ಮುಂಚೆ ಇದಕ್ಕೆ 100 ಅಭಿಪ್ರಾಯಗಳು ಜನರದ್ದು ಬರ್ತದೆ. ಸೊ ನಮ್ಗೆ ಏನು ವಿಷಯ ಅಂದರೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇದನ್ನು ಉಪಯೋಗ ಮಾಡೋ ಜವಾಬ್ದಾರಿ ನಮ್ಮೆಲ್ಲ ಜವಾಬ್ದಾರಿ ಹೇಳಲಿಕ್ಕೆ ಬಯಸಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರಿಗೂ ಟ್ರಾಲಿಂದ ಮಾಡೋದನ್ನು ಹಿಡಿದು ಅದರಲ್ಲಿ ಪ್ರಚಾರ ಮಾಡಿ ಎಲ್ಲ ಅವರವರ ಒಂದು ಕೌಶಲ್ಯದ ಅನುಭವ ಮಾಡ್ತಿದ್ದಾರೆ. ಅವರು ಶುಭಾಶಯ ಸಲ್ಲಿಸ್ತೇನೆ. ಸ್ನೇಹಿತರೆ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂಬುದು ಕಮೆಂಟ್ ಮಾಡಿ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ ಒತ್ತೋದು ಮರಿಬೇಡಿ, ಏಕೆಂದರೆ ನಮ್ಮ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ತಲುಪಬೇಕು. ನಮಸ್ಕಾರ.